ಒಂದ್ ಮುಸ್ಲಿಂ ಮಹಿಳೆ ಜೀವನ ಇಂಡಿಯನ್ ಪಾಲಿಟಿಕ್ಸ್ ಹೆಂಗ ನಾಶ ಮಾಡ್ಬಿಡ್ತಂತ ಹೇಳಿ ನಿಮ್ಗೆ ತಿಳಿಸ್ತೇನೆ ನೋಡ್ರಿ ಇವತ್ತು. ಇಂದೋರ್ದಾಗ ವಾಸ ಮಾಡ್ತಿದ್ದ ಶಾಬಾನ್ ಅವ್ರ ಮೊಹಮ್ಮದ್ ಅಹಮದ್ ಖಾನ್ ಅನ್ನೋ ಅಡ್ವೊಕೇಟಿಗ ಮದ್ವೆ ಆಗಿದ್ರಂತ. ಮುಂದವ್ರಿಗ 5 ಮಕ್ಕಳಾಗಿದ್ರ. ಅವ್ರ ಜೀವನ ಭಾಳ ಚಲೋ ರೀತಿ ನಡೆಯತ್ತಿತ್ತ. ಆದ್ರ ಮದ್ವಿ ಆಗಿ 14 ವರ್ಷ ಆದ್ಮೇಲೆ ಮೊಹಮ್ಮದ್ ಅಹಮದ್ ಖಾನ್ ಅವ್ರ ಡಿವೋರ್ಸ್ ಕೊಡ್ಲಾರ್ದ ಮತ್ತೊಂದ್ ಮದ್ವೆ ಆದ್ರೆ. ಹಿಂಗ 1932 ಲಿಂತ್ರ 1975 ಬಟ್ಟ ಶಾಬಾನು ಅವ್ರ ಮನ್ಯಾಗ ಇದ್ರ. ಬಟ್ ಆಲ್ ಆಫ್ ದ ಸಡನ್ ಒಂದಿನ ಅವ್ರಗ ಮತ್ತು ಅವ್ರ ಮಕ್ಕಳಿಗ ಅಹಮದ್ ಖಾನ್ ಹೊರಗೆ ಹಾಕ್ಬಿಟ್ರ. ನವೆಂಬರ್ 1978ದಾಗಂತರೂ ಅವ್ರು ಟ್ರಿಪಲ್ ತಲಾಕ್ ಕೊಟ್ಟ ಶಾಬಾನುಗ ಫೈನಾನ್ಷಿಯಲ್ ಸಪೋರ್ಟ್ ಕೊಡಕ್ಕೂ ನಿರಾಕರಿಸಿದ್ರ. ಬಟ್ ಆ ಟೈಮ್ದಾಗ ಇದ್ದತ್ ಹೆಸರ್ಲಿಂತ್ರ ಅವ್ರು ಒಂದು ಕಡಿಮೆ ಅಮೌಂಟ್ ಶಾಬಾನು ಅವ್ರಿಗೆ ಒಪ್ಸಿದ್ರಂತ. ಇದ್ರಲಿಂತ್ರ ನೊಂದು ಶಾಬಾನು ಅವ್ರ ಕೋರ್ಟ್ ಮೆಟ್ಲು ಹತ್ತಿದ್ರ. ಅವಾಗ ಅವ್ರು ಅಹಮದ್ ಖಾನ್ ಮೇಲೆ ಕೇಸ್ ಫೈಲ್ ಮಾಡಿದ್ರ. ಸುಪ್ರೀಂ ಕೋರ್ಟ್ ಆ ಟೈಮ್ದಾಗ ಶಾಬಾನು ಅವ್ರ ಕಡೆ ಕೇಸ್ ರೂಲ್ ಮಾಡ್ತ. ಇದ್ರಲಿಂತ್ರ ಬಹಳಷ್ಟು ಕನ್ಸರ್ವೇಟಿವ್ ಮುಸ್ಲಿಂ ಕಮ್ಯುನಿಟಿ ಅವ್ರ ಧರಣಿಗಿಳಿದ್ರ. ಆಗ ರೂಲ್ ಮಾಡ್ತಿದ್ದ ಕಾಂಗ್ರೆಸ್ ಗೌರ್ಮೆಂಟ್ ಪ್ರೆಷರೈಸ್ ಮಾಡತ್ರ. ಆ ಟೈಮ್ದಾಗ ರಾಜೀವ್ ಗಾಂಧಿ ರೂಲ್ ಮಾಡ್ತಿದ್ದ ಕಾಂಗ್ರೆಸ್ ಗೌರ್ಮೆಂಟ್ 1986ದಾಗ ಒಂದು ಲಾ ಪಾಸ್ ಮಾಡಿಬಿಡ್ತ. ಅದರ್ಲಿಂತ್ರ ಶಾಬಾನು ಮತ್ತು ಬಹಳಷ್ಟು ಮುಸ್ಲಿಂ ಹೆಣ್ಮಕ್ಳದ ಹೋರಾಟ ಅಂತ್ಯ ಆಗ್ಬಿಡ್ತ. ಒಂದು ಪೊಲಿಟಿಕಲ್ ಅಜೆಂಡಾ ಮತ್ತು ರಿಲಿಜಿಯಸ್ ಪ್ರಾಕ್ಟೀಸ್ ಸಂಬಂಧ ಆ ದಿನ ವುಮನ್ ರೈಟ್ಸ್ ರಿಲಿಜಿಯಸ್ ಲಾ ಮೇಲೆ ಕ್ವಶನ್ ರೇಸ್ ಆಗ್ಬಿಡ್ತ. ಅದಕ್ಕೆ ಈ ಕೇಸ್ ಇಂಡಿಯಾದ ಮೋಸ್ಟ್ ಕಾಂಟ್ರವರ್ಷಿಯಲ್ ಕೇಸ್ ಆಗಿ ಹೊರಗೆ ಬಂದೈತೆ.